पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಕೇಳದೆ ನಿಮಗೀಗ ಅದಕ್ಕೆ ನಾನು ಆ ಭಗವಂತನ ಕ್ಷಮಿಸೋದಿಲ್ಲ ಅವನನ್ನು ಅಷ್ಟು ಬೇಗ ಹೇಳ್ಕೊಂಡು ಹೋಗಿದ್ದಕ್ಕೆ. ಒಂದು ತಿಂಗಳಾದ್ಮೇಲೆ ಬರ್ತಾ ಇದೆಯಾ? ಮೊದಲೆಲ್ಲ ವಾರಕ್ಕೆ 3 ಸಲ ಬರ್ತಾ ಇದ್ದೆ. ಐ ವಾಸ್ ವರಿಡ್. ಎಲ್ಲ ಓಕೆ ತಾನೆ? ವಾಟ್ ಆರ್ ಯು ಹೈಡಿಂಗ್, ಕ್ರಿಸ್ಟೋಫರ್? ಸೊ ಫೈನಲಿ ನಿನ್ನ ಜೀವನದಲ್ಲಿ ನನ್ನನ್ನು ಬಿಟ್ಟು ಇನ್ನೊಬ್ರು ಇದ್ದಾರೆ ಅಂತ ಆಯ್ತು. ಅವನ ಬಗ್ಗೆ ಮಾತಾಡಬೇಕು ಅನ್ಕೊಂತ ಇದೆಯಾ? ನಾನು ನಿನ್ಗೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲಿ ನನ್ನ ತಮ್ಮ ಕಳೆದೋದ ಅಂತ. ಸಿಕ್ಬಿಟ್ಟ ಅವನು ನನಗೆ. ನನ್ನ ತಮ್ಮ ಸಿಕ್ದ ಅವನು ನನಗೆ. ನನಗೂ ಆಶ್ಚರ್ಯ ಆಯಿತು, ಇದೆಲ್ಲ ಇಷ್ಟು ಬೇಗ ಹೇಗಾಯಿತು ಅಂತ. ಆದರೆ ನಾನು ಅನ್ಕೋತೀನಿ ಇದೆಲ್ಲ ಹೀಗೆ ನಡಿಬೇಕು ಅಂತಿತ್ತು ಅನಿಸುತ್ತೆ. ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ನನಗೆ ತುಂಬ ಖುಷಿ ಇದೆ ನಿನ್ನ ಬಗ್ಗೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಅವನ ಫೋಟೋ ಇದೆಯಾ? ನೋ, ಇಲ್ಲ. ಆ್ಯಕ್ಚುಲಿ ಅವನಿಗೆ ಆಗ್ರೋಫೋಬಿಯಾ ಇದೆ. ಇಟ್ಸ್ ಅ ಫಿಯರ್ ಆಫ್ ಓಪನ್ ಪ್ಲೇಸಸ್ಸು, ಸೋಷಿಯಲ್ ಸಿಚುವೇಶನ್ಸು, ಹೊರಗಡೆ ಬಂದು ಜನರ ನಡುವೆ ಬರೋದಕ್ಕೆ ಅವರು ತುಂಬ ಭಯಪಡ್ತಾರೆ. ನಾನೊಬ್ಬ ಸೈಕಿಯಾಟ್ರಿಸ್ಟ್. ಮರ್ತೋದೆಯಾ ಹೇಗೆ? ಅವನನ್ನು ಕರ್ಕೊಬ ನನ್ನ ಹತ್ರ. ಮೇ ಬಿ ಐ ಕ್ಯಾನ್ ಹೆಲ್ಪ್. ನೋ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಹೊರಗಡೆ ಎಲ್ಲ ಬರೋದಿಲ್ಲ. ಏನು ಮಾಡ್ತಾನೆ ಮನೇಲಿ ಅವನು? ಅವನಿಗೆ ನಂತರನೇ ಈ ಪೇಂಟಿಂಗ್ಸ್ ಆಗಿರ್ಬೋದು ಅಥವಾ ಡ್ರಾಯಿಂಗ್ಸ್ ಆಗಿರ್ಬೋದು ತುಂಬ ಇಷ್ಟ. ಅದಕ್ಕೆ ಅವನು ಅದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಿರ್ತಾನೆ. ನಾನು ಕೇಳೋಕ್ಕೆ ಅಂತ ಹೋಗ್ತೀನಿ, ನನ್ನ ಹತ್ರ ಏನು ಹೇಳ್ಕೊಳ್ಳೋದೇ ಇಲ್ಲ ಅವನು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಏನಾದರೂ ಯೂಸ್ ಮಾಡ್ತಾನಾ? ಇಲ್ಲ. ಆದ್ರೆ ಯಾಕೆ ಇದನ್ನೆಲ್ಲ ಕೇಳ್ತಾ ಇದೀಯ ನೀನು? ನನಗಿಂತ ನೀನೇ ಇಂಟ್ರೆಸ್ಟೆಡ್ ಆಗಿದ್ಯಾ? ಯಾಕೆ ಕೇಳ್ತಾ ಇದ್ದೀಯ ಇದನ್ನೆಲ್ಲ? ಕ್ರಿಸ್ಟೋಫರ್, ನಾನು ಬರೀ ಸೈಕಿಯಾಟ್ರಿಸ್ಟ್ ಅಲ್ಲ, ನಿನ್ನ ಚೈಲ್ಡ್ಹುಡ್ ಫ್ರೆಂಡು. ನಿನ್ನ ಬಗ್ಗೆ ನಿಂಗಿಂತ ಚೆನ್ನಾಗಿ ನನಗೆ ಗೊತ್ತು.
ಹೌದು, ನನಗೆ ಗೊತ್ತು ಅದು. ಆದ್ರೆ ಇದನ್ನೆಲ್ಲ ಯಾಕೆ ಮಾತಾಡ್ತಾ ಇದೆಯಾ ಇವಾಗ? ರಿಚರ್ಡ್ ನೆನಪಿದ್ದಾನಾ? ಇಲ್ಲ ಡೈಲನ್, ಕೃತಿಕ್ ರಿಚರ್ಡ್ ಥರ ಅಲ್ಲ. ಇಲ್ಲೇ ಇರ್ಬೋದು, ಮೇ ಬಿ ಪ್ಯೂರ್ ಕೋಇನ್ಸಿಡೆನ್ಸ್ ಇರ್ಬೋದು. ಆದರೆ ರಿಚರ್ಡ್ ಕೃತಿಕ್ ಇವೆರಡರ ಅರ್ಥ ಒಂದೇ. ರಿಚರ್ಡ್ ನಿನ್ನ ಕ್ರಿಯೇಷನ್ ಆಗಿತ್ತು, ರಿಚರ್ಡ್ ನಿನ್ನ ಇಮ್ಯಾಜಿನರಿ ಬ್ರದರ್. ನಾನು ಕೂಡ ಇದು ನಿಜ ಆಗಲಿ ಅಂತಲೇ ಅನ್ಕೊತೀನಿ. ಆದರೆ ನಿನಗೆ ಮತ್ತೆ ಅದೇ ಥರ ಆಗೋದು ನನಗೆ ಇಷ್ಟ ಇಲ್ಲ. ನಾನು ಹೇಳಿದ್ನಲ್ಲ ನಿನಗೆ, ಅವನಿಗೆ ಆಗ್ರೋಫೋಬಿಯಾ ಇದೆ ಅಂತ. ಹಿ ಕ್ಯಾನ್ ನಾಟ್ ಮೀಟ್ ಎನಿಬಡಿ. ಎಷ್ಟು ಸಲ ಹೇಳಿ ನಾನು ನಿನಗೆ? ಸರಿ, ಓಕೆ, ದಟ್ಸ್ ಫೈನ್. ಆದರೆ ನೀನು ವಿಡಿಯೋ ಕಾಲ್ ಮಾಡ್ಬೋದಲ್ಲ ಅವನ ಜೊತೆ ಇದ್ದಾಗ? ಇಸ್ ದಿಸ್ ರಿಯಲಿ ರಿಕ್ವೈರ್ಡ್ ಡೈಲನ್? ಇದು ಬರೀ ಪ್ರಿಕಾಷನರಿ ಕ್ರಿಸ್ಟೋಫರ್. ರಿಚರ್ಡ್ ಜೊತೆ ಏನಾಯಿತು ಜ್ಞಾಪಕ ಇದೆಯಲ್ವಾ? ನೀನು ಜೋರಾಗಿ ಮಾತಾಡಬೇಡ, ಅವ್ನು ಕೇಳಿಸ್ಬಿಡುತ್ತೆ. ನನಗನ್ಸುತ್ತೆ ಒಳಗಡೆ ಯಾರೂ ಇಲ್ಲ ಅಂತ. ಐ ಮೀನ್ ಹೊರಗಡೆ ಹೋಗಿರ್ಬೋದು. ಅವನು ಆ ಥರ ಎಲ್ಲ ಹೊರಗಡೆ ಹೋಗಲ್ಲ. ನೋಡಿದ್ಯಾ? ಇವಾಗಲಾದ್ರೂ ನಂಬಿಕೆ ಬಂತ? ಏನು ಮಾತಾಡ್ತಾ ಇದೆಯಾ? ಅಲ್ಲಿ ಯಾರೂ ಇಲ್ಲ. ಓ ಶಿಟ್. ಓಕೆ, ಇನ್ನೊಂದ್ಸಲಿ ತೋರಿಸ್ತೀನಿ, ಕನ್ನಡಕ ಹಾಕೊಂಡು ನೋಡ್ಕೊ. ಇವಾಗ ಗೊತ್ತಾಗೋಗುತ್ತೆ. ಇವಾಗ್ಲಾದ್ರೂ ಕಾಣಿಸ್ತಾ? ನನ್ಗೇನು ಕಾಣಿಸ್ತಾ ಇಲ್ಲ ಕ್ರಿಸ್ಟೋಫರ್. ಇಟ್ಸ್ ಓಕೆ, ವಿ ಕ್ಯಾನ್ ಗೆಟ್ ಇಟ್. ಕಾಣಿಸ್ತಾ ಇಲ್ವಾ ನಿನ್ಗೆ? ಸುಳ್ಳು ಹೇಳ್ತಾ ಇದೆಯಾ ನೀನು? ಆರ್ಟಿಸ್ಟ್ ಹತ್ರ ಮಾತಾಡ್ತಾ ಇದ್ದೆ. ನೀನು ಬರೆದಿದ್ದೆಲ್ಲ ಆಯ್ತಾ? ಇಲ್ಲ, ಇನ್ನೂ ಸ್ವಲ್ಪ ಇದೆ. ಈಗ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣವಾ? ಕೃತಿಕ್, ನಾನು ಫುಲ್ ಡೇ ಹೊರಗಡೆನೇ ಇರ್ತೀನಿ. ಯಾವಾಗ ಬಂದು ನೋಡಿದ್ರು ಮನೆ ಹಿಂಗೆ ಬಿದ್ದಿರುತ್ತೆ. ಸ್ವಲ್ಪ ಕ್ಲೀನ್ ಮಾಡ್ಕೋಬೋದಲ್ವ ನೀನು? ಕ್ರಿಸ್ಟೋಫರ್, ನನಗೆ ಬರೆಯೋದಕ್ಕೆ ಟೈಮ್ ಇರಲ್ಲ. ಅಂಥದ್ರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ಓ, ನೀನು ರೈಟಿಂಗ್ ಅಂದ ತಕ್ಷಣ ಜ್ಞಾಪಕ ಬಂತು. ನೀನೇನೋ ಬರೀತಿದ್ಯಾ? ಏನು ಬರೀತಿದ್ಯಾ? ತೋರಿಸು ನೋಡೋಣ. ನನಗೂ ಸ್ವಲ್ಪ ತೋರಿಸು. ಇರು, ನಾನೇ ನೋಡ್ತೀನಿ. ಬೇಡ ಬೇಡ. ಸರಿ, ಓಕೆ, ಬಾ, ವಾಕಿಂಗ್ ಹೋಗೋಣ. ಕ್ರಿಸ್ಟೋಫರ್, ನಿನಗೆ ಗೊತ್ತಿಲ್ವಾ ಈಚೆ ಬಂದರೆ ನನಗಾಗಲ್ಲ ಅಂತ? ಓ, ಆಗ್ರೋಫೋಬಿಯಾ. ನೈಸ್ ಟಚ್. ಬಿಡು ಬಿಡು ನನ್ನ. ಕೃತಿಕ್, ಕೃತಿಕ್, ಕೃತಿಕ್. Christopher, Christopher, leave me alone. Christopher, Christopher, Christopher.
ಕೃತಿಕ್ ಕೃತಿಕ್ ಆ ಚಾಕು ನನ್ನ ಕೈ ಕೊಟ್ಬಿಡು. ಆ ಚಾಕು ಅಸಲಿ ನೀನಲ್ಲ. ಯು ಆರ್ ನಾಟ್ ಎಕ್ಸಿಸ್ಟ್. ಏನು ಮಾತಾಡ್ತಿದ್ಯಾ ನೀನು? ನೀನು ಪ್ರೂವ್ ಮಾಡ್ಕೋಬೇಕು ಅಂದ್ರೆ ನನ್ನ ಜೊತೆ ಹೊರಗಡೆ ಬಾ, ಇಲ್ಲಾಂದ್ರೆ ನನ್ನನ್ನು ಅರೆಸ್ಟ್ ಮಾಡು. ಬೇಗ ಚುಚ್ಚು. ನನಗೆ ಯಾಕೆ ಫೋರ್ಸ್ ಮಾಡ್ತಾ ಇದೆಯಾ? ಫೋರ್ಸಾ? ಯಾವುದಕ್ಕೆ? ನೀನನ್ನು ಕೊಲ್ಲೋದಕ್ಕೆ. ಯಾಕೆ ಈ ಥರ ಸೈಕೋ ಥರ ಆಡ್ತಾ ಇದೆಯಾ? ಸೈಕೋನ? ಗುಡ್ ಮಾರ್ನಿಂಗ್ ಸಾಹೇಬ್. ನಾನಿಲ್ಲೇ ಹತ್ರದಲ್ಲಿರೋದು. ನಿಮ್ಮ ಪಕ್ಕದ ಮನೆಯವ್ರ ಕಡೆಯಿಂದ ಕಂಪ್ಲೇಂಟ್ ಬಂದಿದೆ. ಏನು? ನಿನ್ನೆ ರಾತ್ರಿ ನಿಮ್ಮ ಮನೆಯಲ್ಲಿ ತುಂಬ ಸೌಂಡ್ ಬರ್ತಿತ್ತು ಅಂತ. ಎಲ್ಲ ಓಕೆ ತಾನೆ? ಇಲ್ಲ, ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಐ ಆಮ್ ಓಕೆ. ನಿನ್ನ ಬಗ್ಗೆ ನನಗೇನು ಚಿಂತೆ ಇಲ್ಲ. ಒಳಗಡೆ ಬರಲಾ? ಇಲ್ಲ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಒಂದು ಕಡೆ ಹೋಗಬೇಕಾಗಿದೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಸರ್. ಒಂದು 15 ನಿಮಿಷ ಫ್ರೀ ಮಾಡ್ಕೊಳ್ಳಿ. ನಾನು ಅರ್ಜೆಂಟಲ್ಲಿದ್ದೀನಿ. ಓಕೆ, ಥ್ಯಾಂಕ್ ಯು. ಬನ್ನಿ. ನಿನ್ನೆ ರಾತ್ರಿ ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೆ, ಅದಕ್ಕೆ ಎಲ್ಲ ಬಿಸಾಕಿದ್ದೀನಿ. ಬರೀ ಐಟಮ್ ಸೌಂಡ್ ಅಲ್ಲ, ಯಾರೋ ಕಿಡ್ಸ್ದಿರೋಂಥ ಸೌಂಡು. ಅದು ಒಂದು ಹುಡುಗಂದು. ಅದು ಕೆಚಪ್. ಎತ್ತು ಕೈ, ಎತ್ತು ಕೈ. ಏನು? ನೀವು ಅವನನ್ನು ನೋಡಕ್ಕಾಗತ್ತಾ? ಏನೋ ಡು ಐ ಲುಕ್ ಬ್ಲೈಂಡ್? ಆದ್ರೆ ಹೇಗೆ? ಅವನು ನನ್ನ ಕೃತಿಕ್, ಅವನು ನನ್ನ ಕ್ರಿಯೇಷನ್. ಅವನು ಯಾರಾದ್ರೂ ಆಗಿರ್ಲಿ, ಯು ಆರ್ ಅಂಡರ್ ಅರೆಸ್ಟ್. ಕೈ ಎತ್ತು. ನಾನು ಮಾತ್ರ ನೋಡಕ್ಕಾಗತ್ತ ಅವನ್ನ? ನಿಮ್ಗೆ ಹೇಗೆ ನೋಡಕ್ಕಾಗ್ತಾ ಇದೆ ಅವನನ್ನ? ನೀನ್ ನನ್ಗೆ ಹೇಳ್ಬೇಡ ಏನ್ ಮಾಡ್ಬೇಕು ಅಂತ. ನೀನ್ ನನ್ನ ಹೆಂಡತಿ ಅಲ್ಲ. ಬಟ್ ಹೌ? ಸೊ ನೀನು ಹೇಳ್ತಿದ್ಯಾ ಅಲ್ಲಿ ಸತ್ತಿರೋ ಕೃತಿಕ್ಕು ಒರಿಜಿನಲ್ ಅಲ್ಲ, ನಿನ್ನ ಕ್ರಿಯೇಷನ್ ಅಂತ. ಅದು ಒರಿಜಿನಲ್ ಅಲ್ಲ, ನಿನ್ನ ಇಮ್ಯಾಜಿನರಿ ಬ್ರದರ್. ನಾನು ನನ್ನ ಸೈಕಿಯಾಟಿಸ್ಟ್ಗೆ ಫೋನ್ ಮಾಡಬೇಕು. ಅವ್ರು ನಿಮಗೆಲ್ಲ ಅರ್ಥ ಆಗೋ ಥರ ಹೇಳ್ತಾರೆ. ಇವಾಗ ಸೈಕಿಯಾಟ್ರಿಸ್ಟ್ನ ಹೆಲ್ಪು ಕೋರ್ಟ್ನಲ್ಲಿ ಬೇಕಾಗುತ್ತೆ. ನೀನು ಹುಚ್ಚ ಅಂತ ಪ್ರೂವ್ ಮಾಡೋದಕ್ಕೆ. ತಗೋ, ಕಾಲ್ ಮಾಡು. ನಿಮ್ಮ ಲಾಯರ್ಗೆ ಕಾಲ್ ಮಾಡು. ನನ್ನ ಹತ್ರ ಲಾಯರ್ ಇಲ್ಲ, ಸೈಕಿಯಾಟಿಸ್ಟೇ ನನ್ನ ಫ್ರೆಂಡು. ಬ್ಯಾಟ್ರಿ ಡೆಡ್ ಆಗಿದೆ ಸರ್. ನಂಬರ್ ಹೇಳ ಒಂದು. ಅವನ ಹೆಸರೇನು?
ಡಾಕ್ಟರ್ ಡೈಲನ್. ಹಲೋ ಹಲೋ ಡಾಕ್ಟರ್. ಹಲೋ. ಅವನು ಡಾಕ್ಟರ್ ಅಲ್ಲ, ಪೊಲೀಸ್. ನಿನ್ ಡಾಕ್ಟರ್ ಮೊಬೈಲ್ ನಿನ್ನ ಹತ್ರ ಏನ್ ಮಾಡ್ತಾ ಇದೆ? ಕೃತಿಕ್ ನಿನ್ ಕ್ರಿಯೇಷನ್ ಆದ್ರೆ ಡೈಲನ್ ಯಾರು? ನಿನ್ ಇಮ್ಯಾಜಿನೇಷನಾ? ಸರ್ ಬನ್ನಿ, ಇವರ ಡಾಕ್ಟರ್ ಡೈಲನ್. ಡಾಕ್ಟರ್ ಅಲ್ಲಿ ಯಾರು? ಡಾಕ್ಟರ್ ಡೈಲನ್ ಅಲ್ಲಿ ಯಾರು? ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ಯಾ? ಕ್ರಿಸ್ಟೋಫರ್ ಸರ್ಗೋಸ್ಕರ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಿರ್ತಾರೆ ಕ್ರಿಸ್ಟೋಫರ್ ಸರ್ ಇಲ್ಲಿ? ಅವ್ರು ಅವಾಗ ಬರ್ತಾರೆ, ಕುತ್ಕೊಂಡೇನೋ ಮಾಡ್ತಿರ್ತಾರೆ. ಆದರೆ ಅವ್ರೇನು ಮಾಡ್ತಾರೆ ಅಂತ ನಾನು ನೋಡಿಲ್ಲ ಸರ್. ಅವ್ರು ರೈಟರ್ ಅಲ್ವಾ, ನಾನು ಅಂದ್ಕೊಂಡೆ ಅವ್ರೇನೋ ಕುತ್ಕೊಂಡೇನೋ ಬರೀತಿರ್ತಾರೆ ಅಂತ. ಸರಿ ಹೋಗಮ್ಮ, ನೀನ್ ಕತೆ ಮುಗೀತು ಕಣಲೇ. ಒಪ್ಕೋಚ? ಇನ್ನು ಪಿಕ್ಚರ್ ತೋರ್ಸ್ಯಾ? ಅವನ ಹತ್ರ ಏನು ಹೇಳ್ಬೇಡ ಕ್ರಿಸ್ಟೋಫರ್. ಹೆಸರು ನೋಡು. ಸೃಜನ್ ಅಂದ್ರೆ ಕ್ರಿಯೇಷನ್. ರಿಚರ್ಡ್ ಕೃತಿಕ್ ಥರ ಇದು ಸಹ ಒಂದು ಕ್ರಿಯೇಷನ್. ಯು ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್. ಅವನು ಬೆಳ್ಳಂಬೆಳಗ್ಗೆ ಎದ್ದು ಆ ಥಿಯೇಟರ್ ಒಳಗೆ ನುಗ್ಗಿ ನನ್ನ ಸಿನಿಮಾನೇ ಫಸ್ಟ್ ನೋಡ್ತಾನೋ. ಅವ್ರಮ್ಮ ಹತ್ರ ಹೋಗಿ ಅವ್ರಪ್ಪನ ಹತ್ರ ಬೇಡಿ ಸಿನಿಮಾಗೆ ಕರೆದುಕೊಂಡು ಬರ್ತಾನೋ. ಕಟೌಟಿಗೆ ಮಾಲೆ ಹಾಕುವ, ಬರ್ತಡೆಗೆ ರಕ್ತದಾನ ಮಾಡುವ, ಕಷ್ಟಗಳ ದೂರ ತಳ್ಳುವ, ಪಿಕ್ಚರ್ ಬಗ್ಗೆ ಪಬ್ಲಿಸಿಟಿಯ ನೀಡುವ. ನಾನ್ ಫೇಮಸ್ ಆಗ ಗಲ್ಲಿ ಗಲ್ಲಿ ಪೋಸ್ಟರ್ ಮೆತ್ತುವ, ನನ್ನ ಡ್ಯಾನ್ಸ್ ನೋಡಿ ಥಿಯೇಟರ್ ಒಳಗೆ ಕ್ಲಾಪ್ಸ್ ತಟ್ಟುವ. ತಾನು ಕಷ್ಟಪಟ್ಟ ಕಾಸಿನಲ್ಲಿ ಟಿಕೆಟ್ ಕೊಳ್ಳುವ, ಫಿಲಂ 100 ದಿನ ಓಡ್ಲಿ ಅಂತ ದೇವ್ರ ಬೇಡುವ. ಅಭಿಮಾನಿಗೊಂದು ಗುಡಿಯ ಕಟ್ಟು ಕಟ್ಟು ಕಟ್ಟು, ಅವನಿಂದ ತಾನೆ ಸಿನಿಮಾ ಹಿಟ್ಟು. ಹೇ ತಿಲ್ಲು ಗುರು ಫ್ಯಾನ್ಸಿನ ಮಾತು ಮಾತು, ನಾನ್ ಫ್ಯಾನ್ಸ್ ಅಂದ್ರೆ ರೊತ್ತು ನಾ ಮುತ್ತು.